ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ ಲಾರಿಯೊಂದು. ಅದೃಷ್ಟವಶಾತ್ ಲಾರಿ ಚಾಲಕ ಮತ್ತು ಕ್ಲೀನರ್ ಪಾರಾಗಿದ್ದಾರೆ. ಕೊಪ್ಪ ತಾಲೂಕಿನ ಹೆಗ್ಗಾರು ಕೂಡಿಗೆ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ಕಂಟ್ರೋಲ್ ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ. ಹೆಗ್ಗಾರು ಕೂಡಿಗೆ ಬಳಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗ್ರಾಮ. ಲಾರಿ ಚಾಲಕ ಮತ್ತು ಕ್ಲೀನರ್ಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮಂಗಳೂರಿಗೆ ಕಾಫಿ ಬೀಜ ತುಂಬಿಕೊಂಡು ಹೋಗ್ತಾ ಇತ್ತು ಲಾರಿ. ನಿಯಂತ್ರಣ ತಪ್ಪಿ 40 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿದೆ. ನೋಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಜಾಸ್ತಿ ಜನ ಇದ್ದಿದ್ರೆ ಅಂದರೆ ಬಸ್ಸು ಗಿಸ್ಸು ಆಗಿದ್ರೆ ಅನಾಹುತ ಆಗ್ಬಿಡೋದು. ಲಾರಿ ಅಲ್ವಾ, ಕ್ಲೀನರು ಮತ್ತು ಡ್ರೈವರ್ ಅಷ್ಟೇ ಇರ್ತಾರೆ. ಇಬ್ಬರು ಕೂಡ ಇಮಿಡಿಯೇಟ್ಲಿ ಹಾರ್ಕೊಂಡ್ಬಿಟ್ರು. ಲಾರಿಲಿದ್ದ ಕಾಫಿ ಬೀಜದ ಚೀಲಗಳು ಎಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಸ್ಥಳಕ್ಕೆ ಜೈಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮೊದಲೇ ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ರಸ್ತೆ ಸಂಪರ್ಕ ಅಸ್ತವ್ಯಸ್ತ ಆಗಿದೆ. ಮರಗಳು ರಸ್ತೆ ಮೇಲೆ ಬಿದ್ದಿದ್ದಾವೆ, ಬೀಳ್ತಾ ಇದ್ದಾವೆ. ಹಾಗಾಗಿನೇ ಇಲ್ಲಿ ಪ್ರಪಾತ ನಮ್ಗೆ ಗೊತ್ತಿದೆ ಘಾಟ್ ಸೆಕ್ಷನ್ ಹೆಂಗಿರುತ್ತೆ ಅಂಥೇಳಿ. ಆ ಕಡೆ ಈ ಕಡೆ ಪ್ರಪಾತಗಳಿರುತ್ತೆ, ಸೆಂಟ್ರಲ್ ರೋಡ್ ಇರುತ್ತೆ. ಸ್ವಲ್ಪ ಏನಾದರೂ ಯಾಮಾದರೆ ಮುಗಿದೇ ಹೋಯ್ತು. ಅದರಲ್ಲೂ ಅಲ್ಲಿ ಗಾಡಿ ಓಡಿಸೋರು ಅಂದರೆ ದೊಡ್ಡ ದೊಡ್ಡ ಲಾರಿ ಬಸ್ಗಳನ್ನ ಓಡಿಸೋರಿಗೆ ಒಂದು ಗಟ್ಟಿ ಗುಂಡಿಗೆ ಇರಬೇಕು, ಬಹಳ ಅನುಭವ ಕೂಡ ಇರಬೇಕು. ಇಲ್ಲೇನಾದರೂ ಸರ್ಕಸ್ ಮಾಡ್ಲಿಕ್ಕೆ ಹೋದರೆ, ಧಿಮಾಕ್ ಮಾಡ್ಲಿಕ್ಕೆ ಹೋದರೆ ಆಗೋದಿಲ್ಲ. ನೋಡಿ ಹಿಂಗೆ ಆಗುತ್ತೆ. ಸದ್ಯಕ್ಕೆ ಇಬ್ಬರು ಕೂಡ ಬಚಾವಾಗಿದ್ದಾರೆ. 40 ಅಡಿ ಆಳದ ಕಂದಕಕ್ಕೆ ಲಾರಿ ಉರುಳಿ ಬಿದ್ದಿದೆ. ಕಾಫಿ ಬೀಜಗಳನ್ನು ಲೋಡ್ ಮಾಡಿಕೊಂಡು ಹೋಗ್ತಾ ಇತ್ತು. ಜೈಪುರ ಠಾಣೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಪೊಲೀಸ್